ನೆಲಮಂಗಲ ಪಟ್ಟಣದಲ್ಲಿ ಇಂದು ನಗರಸಭಾ ವತಿಯಿಂದ ಶ್ರೀಮತಿ ಪೂರ್ಣಿಮಾ ಸುಗರಾಜು ಅವರ ಘನ ಅಧ್ಯಕ್ಷತೆಯಲ್ಲಿ 2024ರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರು ಒಟ್ಟಾಗಿ ಸೇರಿ ರಸ್ತೆಯುದ್ದಕ್ಕೂ ಮೆರವಣಿಗೆ ಮೂಲಕ ಸ್ಟೆಪ್ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ತದನಂತರ ವೇದಿಕೆ ಕಾರ್ಯಕ್ರಮ ಪಟ್ಟಣದ ಚಿಕ್ಕೆಲೆಯ ಸಮುದಾಯ ಭವನದಲ್ಲಿ ಪ್ರಾರ್ಥನೆ ಮತ್ತು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮ ನೆರವೇರಿತು. ಈಗ ಸ್ವಾಗತ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಯಾಕೆ ಅಂತಂದ್ರೆ ನಾವು ಬೇರೆ ಕಡೆ ಕೆಲಸ ಮಾಡಿರೋ ಕಡೆ ನೋಡ್ಕೊಂಡು ಬಂದಿದ್ವಿ. ಇಷ್ಟು ಅನುದಾನವನ್ನ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟಿರ್ತಕ್ಕಂಥ ಯಾವುದೇ ನಗರ ಸ್ಥಳೀಯ ಸಂಸ್ಥೆ ಇಲ್ಲ. ಸೊ ಅದು ನನಗೆ ಬಹಳ ಹೆಮ್ಮೆ ಇದೆ. ಅವ್ರು ಕೇಳೋದು ಇಷ್ಟನೇ, ಸರ್ ಮೊದಲು ಪೌರ ಕಾರ್ಮಿಕರಿಗೆ ಮೀಸಲಿಟ್ಟಿರ್ತಕ್ಕಂಥ ಸೌಲಭ್ಯನ ಮೊದಲು ಕೊಟ್ಬಿಡೋಣ ಸರ್, ಆ ನಂತರ ಉಳಿದ ನಾವು ಕಾಮಗಾರಿಗಳನ್ನ ಮಾಡೋಣ. ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ಸಹ ನಮ್ಮ ಆಡಳಿತ ಮಂಡಳಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇವತ್ತು ನಿಮ್ಮ ದಿನ, ನಿಮ್ಮ ಸಂಭ್ರಮ. ನೀವೆಲ್ಲರೂ ನಮ್ಮ ಜೊತೆ ಬಹಳ ಜಾಥದ ಮೂಲಕ ನೃತ್ಯವನ್ನು ಮಾಡಿಕೊಂಡು ಬಹಳ ಜೊತೆ ಖುಷಿಯಿಂದ ಬಂದಿದ್ದೀರಾ. ಸೊ ಈ ಖುಷಿ ಹೀಗೆ ಇರಲಿ. ನಾಳೆ ಮತ್ತೆ ನಮ್ಮ ಯಥಾ ಪ್ರಕಾರ ಕೆಲಸ ಶುರುವಾಗುತ್ತೆ. ಸೊ ನಮ್ಮ ನಗರವನ್ನು ಸ್ವಚ್ಛವಾಗಿಡೋಣ. ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ನೆಲಮಂಗಲ ನಗರವನ್ನ ಒಂದು ಸುಂದರ ಸ್ವಚ್ಛವಾಗಿ ಇಡೋದಕ್ಕೆ ನೀವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕು. ನಾವು ಅಷ್ಟೇ ನಿಮ್ಮಿಂದ ಅಪೇಕ್ಷೆ ಪಡೋದು, ಅದನ್ನು ಬಿಟ್ಟು ನಾವು ನಿಮ್ಮಿಂದ ಏನು ಅಪೇಕ್ಷೆಯನ್ನು ಪಡೋಲ್ಲ. ಸೊ ಅದೊಂದು ನನ್ನಲ್ಲಿ ಇದೊಂದು ಕೊರಗು ಇದೆ. ಸೊ ಇನ್ನೂ ಸ್ವಲ್ಪ ಉತ್ತಮವಾಗಿ ನಾವು ಕೆಲಸವನ್ನು ಮಾಡೋಣ. ನಾವು ನಿಮ್ಮ ಜೊತೆಲಿ ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೇಳಲಿಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಂದರ್ಭದಲ್ಲಿ ಸದಸ್ಯರಾದ ಎನ್ ಗಣೇಶ್, ಅಂಜನಮೂರ್ತಿ, ರಾಮಮೂರ್ತಿ, ಹರ್ಷನಗುಂಟೆ ಅಂಜಿನಪ್ಪ, ನಗರಸಭಾ ಎಲ್ಲ ಸದಸ್ಯರು ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.